ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ MD ಪಲ್ಲವಿ ಖ್ಯಾತ ಗಾಯಕರು ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಬಹಳ ನೋವಿನ ಸಂಗತಿ ಮೇಡಮ್, ನಮ್ಮ ಭಾರತದ ಹೌದು ಸರ್. ಒಂದು ಸಂಗೀತ ಲೋಕಕ್ಕೆ ಹೌದು. ತುಂಬಲಾರದಂಥ ನಷ್ಟ. ಈ ಸಂದರ್ಭದಲ್ಲಿ ಅಮ್ಮನವ್ರನ್ನ ತಾವು ಹೇಗೆ ನೆನಪು ಬಿಗ್ ಲಾಸ್ ಮಾಡ್ಕೋತೀರಿ? ಸರ್. ಅವರು ತುಂಬಾ ಆ, ಆ, ಏನಂತಾರೆ, ಮೇರು ಪರ್ವತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಸಂಗೀತ ಲೋಕದ ಲೆಜೆಂಡ್, ಹೌದು ಹೌದು, ನಮ್ಮ ನಿಜ. ದೊಡ್ಡ ಲೆಜೆಂಡ್. ನಾರ್ತ್ ಇಂಡಿಯಾನಲ್ಲಿ ಇದ್ದಂತಹ ಲತಾ ಮಂಗೇಶ್ಕರ್ ಅವರು, ಆಶಾ ಭೋಸ್ಲೆ ಅವರು, ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಆ ಒಂದು ಲೀಗ್ ನಲ್ಲಿ ನಮ್ಮ ಸೌತ್ ಇಂದ SP ಬಾಲು ಸರ್, ದೇವದಾಸ್ ಅವರು, S ಜಾನಕಿ ಅವರು, P ಸುಶೀಲಾ ಅವರು, ಇವರೆಲ್ಲ ಇದಾರಲ್ಲ. ಆ ಮೇರು ಪರ್ವತಗಳಲ್ಲಿ ಒಂದು ಪರ್ವತ ಇದೆ. ಸೊ ತುಂಬಾ ದೊಡ್ಡ ಲಾಸ್. ನಿಜ 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 ನಿಜ. ಮೇಡಮ್, ಈಗ ಅವರ ಹಾಡನ್ನ ನಾವು ನೋಡ್ತಾ ಹೋದರೆ, ಈಗ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು ಅಥವಾ ಪ್ಯಾಥು ಸಾಂಗ್ ಆಗಿರ್ಬೋದು, ಯಾವುದೋ ಒಂದು ಖುಷಿ ವಿಚಾರ ಆಗಿರ್ಬೋದು, ಅಂದರೆ ಎಲ್ಲದಕ್ಕೂ ಕೂಡ ಹೇಳಿ ಮಾಡಿಸ್ದಂಗಿತ್ತು ಅಂತ. ಎಲ್ಲಾ ತರದ್ ಹಾಡ್ ಹಾಡಿದ್ದಾರೆ ಸರ್ ಅವರು. ಹೌದು ಹೌದು. ಅವ್ರು ಎಲ್ಲಾ ತರದ್ ಹಾಡ್, ಅವರು ರೊಮ್ಯಾಂಟಿಕ್ ಇರ್ಬೋದು ಅಥವಾ ಏನಂತಾರೆ ಕ್ಲಾಸಿಕಲ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ಎಸ್ ಮೇಡಮ್. ಎಸ್ ಸರ್. ಮೇಡಮ್, ಈಗ ನಿಮಗೆ ಅವಕಾಶ ಸಿಕ್ಕಿತ್ತಾ ಅಮ್ಮನವ್ರನ್ನ ಭೇಟಿ ಆಗ್ಲಿಕ್ಕೆ ಯಾವಾಗಾದ್ರೂ ಇಲ್ಲಿ? ಹೌದೌದು, ಭೇಟಿ ಮಾಡಿದ್ದೆ ನಾನು, ಸಾಕಷ್ಟು ಬಾರಿ ಭೇಟಿ ಮಾಡಿದ್ದೆ. ಓಕೆ. ಸ್ಟೇಜ್ ಅವ್ರ ಜೊತೆ ಸ್ಟೇಜ್ ಮೇಲೆ ಇದ್ದೆ ನಾನು. ಅಂದ್ರೆ ಒಂದು ಗುಣಗಾನ ಅನ್ನೋ ಒಂದು ಸೀರೀಸ್ ಮಾಡಿದ್ವಿ ನಾವು. ಓಕೆ. ಅದರಲ್ಲಿ ಅವರು ಬಂದಿದ್ರು, ಜಡ್ಜ್ ಆಗಿದ್ರು. KSL ಸ್ವಾಮಿ ಅವರಿದ್ರು, BR ಛಾಯಾ ಅವರಿದ್ರು, ನಾನು ಹೇಮಂತ್ ಅದನ್ನ ನಡೆಸ್ಕೊಟ್ಟಿದ್ವಿ. ಅಂಡ್ ತುಂಬಾ ಚೆನ್ನಾಗಿ ಕಳೆದಂತಹ ಕ್ಷಣಗಳು ನೆನಪಾಗ್ತಾ ಇದೆ. ತುಂಬಾ ಸಂತೋಷದಿಂದ ಇದ್ರು ನಮ್ ಜೊತೆ ಅವರು ಆ ಟೈಮಲ್ಲಿ. ಬಟ್ 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 ವೆರಿ ಹಂಬಲ್ ಪರ್ಸನ್ ಅಂತ ಹೇಳಿ ಮೇಡಮ್, ಯಾರೇ ಹೋದ್ರು ಕೂಡ ಅಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡ್ಸೋರು ಅಂತ ಹೇಳಿ. ವೆರಿ ಹಂಬಲ್ ಸರ್. ಪುಟ್ಟು ಮಗು ತರ ಒಂಥರ. ಅವ್ರಿಗೆ ಏನು ಇದಿರ್ಲಿಲ್ಲ. ಅವ್ರು ಅಷ್ಟು ಸಾಧನೆ ಮಾಡಿದ್ರು. ಏನು ಎಷ್ಟೋ ಭಾಷೆಗಳಲ್ಲಿ 50,000 ಹಾಡು ಹೆಚ್ಚಾಡಿದ್ದಾರೆ. ಒಂಚೂರು ಅವ್ರಿಗೆ ಅದ್ರ ಬಗ್ಗೆ ಅಭಿಮಾನ ಅಲ್ಲ, ಅದ್ರ ಗರ್ವ ಇರ್ಬೋದು ಅಥವಾ ಅದ್ರ ಬಗ್ಗೆ ಒಂದು ಹೆಮ್ಮೆ, ಒಂಥರ ನಾನ್ ಮಾಡಿದೀನಿ ನೋಡಿ ಅಂತ ಅದ್ರ ಒಂಚೂರು ಇರ್ಲಿಲ್ಲ ಸರ್ ಅವ್ರಿಗೆ. ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಮಚ್ ಲೈಕ್ ಅ ಚೈಲ್ಡ್, ಮಗು ತರ ಇದ್ರು ಅವರು. ಆದ್ರೆ ಅವರು ಅಷ್ಟೇನೆ ಸ್ಟೇಜ್ ಮೇಲೆ ಹೋದಾಗ ಅಥವಾ ಮೈಕ್ ಮುಂದೆ ನಿಂತಾಗ ಅವ್ರದ್ದು ಏನೇನಿತ್ತು ಶಕ್ತಿ ಅದನ್ನ ಅಲ್ಲಿ ತೋರ್ಸೋರು ಅಷ್ಟೇ, ಅಲ್ಲಿ ಮಾತ್ರ ತೋರ್ಸೋರು. ಆಮೇಲೆ ನಾರ್ಮಲ್ ಆಗಿದ್ದಾಗ ತುಂಬಾ ನಮ್ಮೆಲ್ಲರ ನಮ್ ತರಾನೇ ಇದ್ರು. ನಿಜ 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 ನಿಜ. ಒಂದು ಡಿಫರೆಂಟ್ ಲೆಜೆಂಡರಿ ವಾಯ್ಸ್ ಅಂತ ಹೇಳ್ಬೋದಾ ಮೇಡಮ್ ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ? ಸರ್, ಆ ತರ ವಾಯ್ಸ್ ಇನ್ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ತರ ಮ್ಯೂಸಿಕ್ ಡೈರೆಕ್ಟರ್ ಏನ್ ಕೊಟ್ರು ಹಾಡ್ಬಲ್ಲಂತ ಒಂದು ವಾಯ್ಸ್ ಅದು. ಅದು ಕಷ್ಟ ಇದೆ ಸರ್. ಅದು ಇಟ್ಸ್ ನಾಟ್ ಸೋ ಈಸಿ. ಆಸ್ ಅ ಸಿಂಗರ್ ಐ ಕ್ಯಾನ್ ಟೆಲ್ ಯು ದಟ್ ಅವರು ಹಾಡಿರುವಂತಹ ಹಾಡುಗಳು, ಅವರು ಏನೇ ಟ್ಯಾಲೆಂಟ್ ಹಾಡಿನಲ್ಲಿ ಅದನ್ನ ನಿಭಾಯಿಸಿರೋ ರೀತಿ ಇದೆ. ನಾಟ್ ಪಾಸಿಬಲ್, ಅದಕ್ಕೆ ಸಾಧ್ಯ ಇಲ್ಲ. ನಿಜ ನಿಜ ನಿಜ. ಮೇಡಮ್, 20ಕ್ಕಿಂತ ಹೆಚ್ಚು ಭಾಷೆಗಳು, ಸುಮಾರು 50,000 ಹಾಡುಗಳು, ಆ ಭಾಷೆ ಮೇಲೆ ಹಿಡಿತಾ ಮೇಡಮ್ ಅಷ್ಟು ಸುಲಭ ಅಲ್ಲ ಮೇಡಮ್. ಯಾಕಂದರೆ ನಾವು ಗಾಯಕರು ನೋಡಿದಾಗ ಒಂದು 3-4 ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದು, ಬಟ್ 20ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ ಅಂತೆ. ಹೌದು ಸರ್. ಮೇಡಮ್, ಈಗ ಅವರಲ್ಲಿ ನಿಮಗೆ ಇಷ್ಟ ಆಗುವಂಥದ್ದು ಏನು ಮೇಡಮ್? ಈಗ ಅವರಲ್ಲಿ S ಜಾನಕಿ ಅಮ್ಮನವರ ಒಂದು ಹಾಡಾಗಿರ್ಬೋದು, ಅವರ ಗಾಯನ ಆಗಿರ್ಬೋದು, ಅಂದ್ರೆ ಒಬ್ಬ ಗಾಯಕಿ, ತಾವು ಗಾಯಕಿಯಾಗಿ ಏನ್ ಇಷ್ಟಪಡ್ತಿದ್ರಿ ಅಂತ? ಸರ್, ಅವ್ರ ಹಾಡು ಕೇಳಿದ್ರೆ ಆ ಹಾಡಿನಲ್ಲಿ ಭಾವ ತುಂಬೋರಲ್ಲ, ತುಂಬಾ ಅದ್ಭುತವಾಗಿ ಎಕ್ಸ್ಪ್ರೆಷನ್ ತುಂಬೋರು. ಆಮೇಲೆ ಆಸ್ ಅ ಸಿಂಗರ್ ನಾನು ಹೇಳ್ತೀನಿ, ಅವ್ರು ಯಾವ್ದೇ ಪಿಚ್ ಕೊಡಿ ಸರ್, ಅವ್ರಿಗೆ ಹೈ ಪಿಚ್ ಇರ್ಬೋದು, ಲೋ ಪಿಚ್ ಇರ್ಬೋದು, ಆ ವಾಯ್ಸಿನ ಕ್ವಾಲಿಟಿ ಚೇಂಜ್ ಆಗ್ತಿರ್ಲಿಲ್ಲ. ದ ಥಿಕ್ನೆಸ್ ಆಫ್ ಹರ್ ವಾಯ್ಸ್, ಅದು ಕೀರ್ಲು ಧ್ವನಿ ಅಂತ ಅನ್ಸ್ತಾನೆ ಇರ್ಲಿಲ್ಲ. ಥಿಕ್ ಆಗಿರೋದು ಅವ್ರ ವಾಯ್ಸ್. ಅಂಡ್ ಇಟ್ಸ್ ನಾಟ್ ಎನ್ ಈಸಿ ಥಿಂಗ್ ಆ ತರ ವಾಯ್ಸ್ ಹಂಗ್ ಮೇಂಟೈನ್ ಮಾಡೋದು. ಆಮೇಲೆ ವಾಯ್ಸ್ ಥ್ರೋ ಇರ್ಬೋದು. ಆಮೇಲೆ ಅವರು
ಆ ಮಾಡ್ತಾ ಇದ್ದಂತಹ ಇಂಪ್ರೂವೈಸ್ ಹಾಡಿನಲ್ಲಿ ಎಲ್ಲಾನು ತುಂಬಾ ಅದ್ಭುತ. ನಿಜ ನಿಜ ನಿಜ. ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದಾಗ ಹಂಗೆ ಅಲ್ವಾ ಮೇಡಮ್, ಆ ಎನರ್ಜಿ ನೋಡ್ತಾ ಇದ್ವಿ ನಾವು ಕೆಲವೊಂದು ವಿಡಿಯೋಗಳಲ್ಲಿ. ಅವ್ರ ಎನರ್ಜಿ ಎಲ್ಲ ಗಂಟ್ಲಲ್ಲಿ. ಹೌದು ಅವ್ರನ್ನ ನೋಡಿದ್ರೆ ಸ್ಟೇಜ್ ಮೇಲೆ ಅವರು ಸ್ಟ್ಯಾಚು ತರ ನಿಂತಿರೋರು. ನಿಜ ನಿಜ. ಅವ್ರು ಹಾಡ್ತಾ ಇದ್ದಾರೆ ಅಂತ ಬರೀ ಅವ್ರ ಬಾಯಿ ನೋಡಿದ್ರೆ ಗೊತ್ತಾಗುತ್ತೆ ಹಾಡ್ತಿದ್ದಾರೆ ಅಂತ. ಹಾಂ 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 ಹಾಂ. ಹಾಗಿದ್ರು ಅವ್ರು ಹಂಗೆ ನಿಂತ್ಕೊಂಡು ಎಂತ ಹಾಡ್ಬೇಕಾದ್ರೂ ಹಾಡ್ಬಿಡೋರು. ನಿಜ 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 ಮೇಡಮ್. ಮತ್ತೆ ಅವ್ರನ್ನ ನೋಡಿದಾಗ, ಜಾನಕಿ ಅಮ್ಮ ನೋಡಿದಾಗ ಒಂದು ರೀತಿ ರೆಸ್ಪೆಕ್ಟ್ ಭಾವ ಮೇಡಮ್ ಎಲ್ರಿಗೂ. ಆ ವೈಟ್ ವಸ್ತ್ರಧಾರಣೆ, ಅವರ ಹಣೆಲುದು ಒಂದು ವಿಭೂತಿ ಅವೆಲ್ಲ ನೋಡಿದಾಗ ಒಂದು ರೆಸ್ಪೆಕ್ಟ್ ಭಾವನೆ ಪ್ರತಿಯೊಬ್ಬರಿಗೂ ಬರ್ತಿತ್ತು ಅಂತ. ಹೌದು ಹೌದು ಹೌದು. ವೆರಿ ಸಿಂಪಲ್ ಲೇಡಿ, ತುಂಬಾ ಸಿಂಪಲ್ ಆಗಿ. ಅವ್ರಿಗೇನಿಲ್ಲ, ಬರೀ ಹಾಡೇ. ಮೇಡಮ್ ಕನ್ನಡದಲ್ಲಿ ನಾನು ನೋಡಿದಾಗ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ಅದರ ಜೊತೆಗೆ ಹಳ್ಳಿ ಮೇಷ್ಟ್ರವರೆಗೂ ಕೂಡ ಹಾಡನ್ನು ಕೆಲವೊಬ್ಬರಿಗೆ ಇನ್ನೂ ಕೂಡ ಗೊಂದಲ ಅದು. ಜಾನಕಿ ಅಮ್ಮವ್ರು ಹೇಳಿದ ಅಂತ. ತುಂಬಾ ಹಾಡುಗಳಿದೆ ಅವ್ರು ಹಾಡಿರೋದು. ಹೌದು ಹೌದು ಹೌದು.